Well, the nations of this world are looking for leadership. ಮತ್ತು ಈ ಲೋಕದ ಎಲ್ಲ ದೇಶಗಳು ನಾಯಕರ ನೋಡುತ್ತಿವೆ. They are looking for direction. ಅವರು ಮಾರ್ಗದರ್ಶನಕ್ಕಾಗಿ ನೋಡುತ್ತಿದ್ದಾರೆ. Somebody to lead them. ಯಾರು ಅವರನ್ನು ನಡೆಸುವುದಕ್ಕಾಗಿ ನೋಡುತ್ತಿದ್ದಾರೆ. The people are looking for somebody to give them hope. ಜನರು ಯಾರು ಅವರಿಗೆ ನಿರೀಕ್ಷೆ ಕೊಡಬೇಕೆಂದು ನೋಡುತ್ತಿದ್ದಾರೆ. The people are crying out for somebody to release them from their agony. ಮತ್ತು ಅವರ ಯಾತನೆಯಿಂದ ಜನರು ಯಾರು ಬಿಡುಗಡೆ ಮಾಡಬೇಕೆಂದು ಎದುರು ನೋಡುತ್ತಿದ್ದಾರೆ. You are the answer to what the world is searching for. ಇಂದು ಲೋಕ ಹುಡುಕುವುದಕ್ಕೆ ನೀವೇ ಉತ್ತರವಾಗಿದ್ದೀರಿ. My friends, ನನ್ನ ಸ್ನೇಹಿತರೆ, today God has chosen to make you a father to the people. ಇಂದು ಜನರಿಗಾಗಿ ನೀವು ತಂದೆ ಆಗಿರಬೇಕೆಂದು ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. He's going to train us and make us a father. ನಮ್ಮನ್ನು ತರಬೇತಿಗೊಳಿಸಿ ಆತನು ತಂದೆಯಾಗಿ ನಮ್ಮನ್ನು ಮಾಡುತ್ತಾನೆ. And as per Genesis 17:4, ಆದಿಕಾಂಡ 17:4 as for me, this is my covenant with you, says the Lord. ಕರ್ತನು ಹೇಳುತ್ತಾನೆ, ನಾನು ನಿನ್ನೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ. You will be a father to many nations. ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. Father of many nations. ಅನೇಕ ಜನಾಂಗಗಳಿಗೆ ತಂದೆಯಾಗಿರುವೆ. Why should I be a father? ಯಾಕೆ ನಾನು ತಂದೆಯಾಗಿರಬೇಕು? Well, the nations of this world are looking for leadership. ಮತ್ತು ಈ ಲೋಕದ ಎಲ್ಲ ದೇಶಗಳು ನಾಯಕರ ನೋಡುತ್ತಿವೆ. They are looking for direction. ಅವರು ಮಾರ್ಗದರ್ಶನಕ್ಕಾಗಿ ನೋಡುತ್ತಿದ್ದಾರೆ. Somebody to lead them. ಯಾರು ಅವರನ್ನು ನಡೆಸುವುದಕ್ಕಾಗಿ ನೋಡುತ್ತಿದ್ದಾರೆ. The people are looking for somebody to give them hope. ಜನರು ಯಾರು ಅವರಿಗೆ ನಿರೀಕ್ಷೆ ಕೊಡಬೇಕೆಂದು ನೋಡುತ್ತಿದ್ದಾರೆ. The people are crying out for somebody to release them from their agony. ಮತ್ತು ಅವರ ಯಾತನೆಯಿಂದ ಜನರು ಯಾರು ಬಿಡುಗಡೆ ಮಾಡಬೇಕೆಂದು ಎದುರು ನೋಡುತ್ತಿದ್ದಾರೆ. God is watching all of that. ಮತ್ತು ದೇವರು ಎಲ್ಲವನ್ನು ನೋಡುತ್ತಿದ್ದಾನೆ. And he is also looking for someone who will bring his will and his answers to the people. ಮತ್ತು ಯಾರು ಆತನ ಚಿತ್ತ ಮತ್ತು ಉತ್ತರವನ್ನು ಜನರಿಗೆ ತರುತ್ತಾರೋ ಎಂದು ದೇವರು ಕೂಡ ನೋಡುತ್ತಾರೆ. An answer for all the chaos in this world. ಈ ಲೋಕದಲ್ಲಿರುವ ಎಲ್ಲ ಗೊಂದಲಗಳಿಗೆ ಪರಿಹರಿಸುವವರನ್ನು ನೋಡುತ್ತಿದ್ದಾನೆ. For all the troubles in this ಈ world. ಲೋಕದಲ್ಲಿರುವ ಎಲ್ಲ ಕಷ್ಟಗಳಿಗೆ Leaders who will rise and dispel the dark powers with God's light within. ನಾಯಕರು ಎದ್ದು ದೇವರ ಬೆಳಕಿನಿಂದ ಎಲ್ಲ ಕತ್ತಲೆಯನ್ನು ಹೊರಹಾಕುವುದಕ್ಕಾಗಿ ನೋಡುತ್ತಿದ್ದಾನೆ. By bringing a clarity through the light of Christ. ದೇವರ ಬೆಳಕಿನಿಂದ ಒಂದು ಸ್ಪಷ್ಟತೆಯನ್ನು ತರುವವರನ್ನು. Someone who says, I will take care of you. ಯಾರು ಬಂದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುವವರನ್ನು. That is a father's spirit. ಅದು ತಂದೆಯ ಆತ್ಮವಾಗಿದೆ. You are the answer to what the world is searching for. ಇಂದು ಲೋಕ ಹುಡುಕುವುದಕ್ಕೆ ನೀವೇ ಉತ್ತರವಾಗಿದ್ದೀರಿ. He has a place and a people prepared for you to show the light of Christ. ಮತ್ತು ಇಲ್ಲಿ ಒಂದು ಸ್ಥಳ ಸಿದ್ಧವಾಗಿದೆ, ಆ ದೇವರ ಬೆಳಕು ಜನರಿಗಾಗಿ ತೋರಿಸುವುದಕ್ಕಾಗಿ. We can choose to be one among that crowd who is complaining and crying out. ಮತ್ತು ಬಹಳ ಕೂಗುವಂತಹ ಗುಣಗುಟ್ಟುವಂತಹ ಜನರ ಗುಂಪಿನಲ್ಲಿ ನಾವು ಕೂಡ ಒಬ್ಬರಾಗಬಹುದು. Or we can choose to be the one who rises up and brings the answers to this world. ಅಥವಾ ನಾವು ಅದರೊಳಗಿಂದ ಎದ್ದು ಜನರಿಗೆ ಪರಿಹಾರ ತರುವಂತಹ ವ್ಯಕ್ತಿಯಾಗಬಹುದು. There is so much power in the Lord. ಮತ್ತು ಕರ್ತನಲ್ಲಿ ಬಹಳ ಸಾಮರ್ಥ್ಯವಿದೆ. So much that he has will and plan. ಮತ್ತು ಬಹಳ ಚಿತ್ತ ಮತ್ತು ಯೋಜನೆ ಇದೆ. If only we would stand in that gap. ಆ ಒಡಕಿನಲ್ಲಿ ಮಾತ್ರ ನಾವು ನಿಂತುಕೊಳ್ಳುವಾಗ, Have a joyous walk with the Lord. ಕರ್ತನೊಂದಿಗೆ ಆನಂದದ ಒಂದು ನಡಿಗೆ ನಡೆಯುವಾಗ, And bring him to this world. ಮತ್ತು ಈ ಲೋಕದಲ್ಲಿ ಆತ ನಂತರವಾಗ, That is what he's calling us for. ಅದಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. Today, first the Lord says, I will become a father to you. ಇಂದು ಕರ್ತನು ಹೇಳುತ್ತಾನೆ, ನಾನು ನಿನಗೆ ತಂದೆಯಾಗಿರುವೆನು. I will show you my father's love. ನನ್ನ ತಂದೆಯ ಪ್ರೀತಿಯನ್ನು ನಾನು ತೋರಿಸುತ್ತೇನೆ. So that you know what it is to have a father. ತಂದೆ ಹೇಗೆ ಎಂದು ತಿಳಿದುಕೊಳ್ಳಲು ಅದು ನಿನಗೆ ಸಹಾಯವಾಗುವುದು. And so all we need to do is to firstly seek him. ಮೊದಲನೇದಾಗಿ ನಾವು ಮಾಡಬೇಕಾದದ್ದು ಆತನನ್ನು ಹುಡುಕಬೇಕು. To become a father, we seek God and have a personal devotion to him. ಮತ್ತು ಮೊದಲನೇದಾಗಿ ನಾವು ಆತನನ್ನು ಹುಡುಕಿ ವೈಯಕ್ತಿಕ ಸಂಬಂಧ ಹೊಂದೋಣ. It is so important. ಅದು ಬಹಳ ಪ್ರಾಮುಖ್ಯ. In Daniel 6:10 we read that Daniel had a spirit of prayer. ದಾನಿಯೇಲನು 6:10 ದಾನಿಯೇಲನಲ್ಲಿ ಪ್ರಾರ್ಥನೆಯ ಆತ್ಮವಿತ್ತು. He loved to pray. ಪ್ರಾರ್ಥನೆ ಮಾಡುವುದಕ್ಕೆ ಪ್ರೀತಿಸಿದನು.
And he was connected to the Lord in prayer. ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಂಬಂಧ ಹೊಂದಿದನು. And we pray in the morning. ಮತ್ತು ನಾವು ಮುಂಜಾನೆಯಲ್ಲಿ ಪ್ರಾರ್ಥಿಸುತ್ತೇವೆ. We devote ourselves to the Lord in the morning. ಮುಂಜಾನೆಯಲ್ಲಿ ಕರ್ತನಿಗೆ ನಮ್ಮನ್ನಾವೇ ಒಪ್ಪಿಸಿಕೊಡುತ್ತೇವೆ. Mark 1:35 says, ಮಾರ್ಕ 1:35 ಹೇಳಲ್ಪಟ್ಟಿದೆ, early in the morning while it was still dark, ಮತ್ತು ನಸುಕಿರುವಾಗಲೇ ಆತನು ಎಂದು ಹೇಳಲ್ಪಟ್ಟಿದೆ. Jesus got up and slipped out to a solitary place to pray. ಯೇಸು ಕ್ರಿಸ್ತನು ಅಲ್ಲಿಂದ ಹೋಗಿ ಏಕಾಂತವಾದ ಸ್ಥಳದಲ್ಲಿ ಆತನು ಪ್ರಾರ್ಥಿಸಿದನು ಎಂದು ಹೇಳಲ್ಪಟ್ಟಿದೆ. Prioritized to pray to the heavenly Father. ಪರಲೋಕದ ತಂದೆಗೆ ಪ್ರಾರ್ಥಿಸುವುದಕ್ಕೆ ಆತನು ಮೊದಲು ಸ್ಥಾನವನ್ನು ಕೊಟ್ಟನು. He considered it the most important thing to be the first act of the day. ಅದು ಬಹಳ ಮಹತ್ವದ ಕೆಲಸ ಮತ್ತು ಮೊದಲನೇ ಸ್ಥಾನ ಅದಕ್ಕಾಗಿ ಆತನು ಕೊಟ್ಟನು. Without it, it is impossible to move forward and be a father. ಮತ್ತು ಅದು ಇಲ್ಲದೆ ನಾವು ಮುಂದೆ ಹೋಗುವುದಕ್ಕೆ ತಂದೆಯಾಗುವುದಕ್ಕೆ ಸಾಧ್ಯವಿಲ್ಲ. And ಮತ್ತು when you sing to him, the presence of God fills you. ಮತ್ತು ನಾವು ಆತನಿಗೆ ಹಾಡುವಾಗ ದೇವರ ಪ್ರಸನ್ನತೆ ಅಲ್ಲಿ ತುಂಬಲ್ಪಡುವುದು. And God's Spirit starts leading you into meditating his word and praying. ದೇವರ ಆತ್ಮನು ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕೆ ನಡೆಸುತ್ತಾನೆ. We need to listen and seek out to him because he gives us his revelations for the day. ನಾವು ಆತನನ್ನು ಹುಡುಕಬೇಕು, ಯಾಕೆಂದರೆ ಆ ದಿನಕ್ಕಾಗಿ ದೇವರು ತನ್ನ ಪ್ರಕಟಣೆಯನ್ನು ಕೊಡುತ್ತಾನೆ. On what Sam is to do that day. ಸ್ಯಾಮ್ ಆ ದಿನದಲ್ಲಿ ಏನು ಮಾಡಬೇಕು, What Sam has to protect himself from. ಮತ್ತು ಯಾವ ರೀತಿಯ ಕಾಪಾಡುವಿಕೆ ಸ್ಯಾಮ್ ಹೊಂದಬೇಕು, What Sam is to whom he has to go to. ಯಾರ ಹತ್ತಿರ ಆತನು ಹೋಗಬೇಕು, What all he has to accomplish. ಏನೆಲ್ಲ ಸಾಧಿಸಬೇಕು. He reveals it mercifully to us. ಆತನು ಕರುಣಾಮಯವಾಗಿ ತೋರಿಸುತ್ತಾನೆ. And we are so glad in doing all those things. ಅದನ್ನು ಮಾಡುವುದಕ್ಕಾಗಿ ನಮಗೆ ಬಹಳ ಆನಂದವಿರುವುದು. We feel so fulfilled. ನಾವು ಬಹಳ ತೃಪ್ತಿ ಹೊಂದುತ್ತೇವೆ. My father wakes up early in the morning. ನನ್ನ ತಂದೆ ಬೆಳಗ್ಗೆ ಮುಂಜಾನೆ ಎದ್ದೇಳುತ್ತಾರೆ, 3:00 in the morning. ಮುಂಜಾನೆ 3 ಗಂಟೆಗೆ. And he says that a fear grips him right as he wakes up. ಅವರು ಎದ್ದೇಳುವಾಗ ಒಂದು ಭಯ ಆವರಿಸಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. Fear about all that God has given in his life. ಅವರ ಜೀವಿತದಲ್ಲಿ ದೇವರು ಕೊಟ್ಟದೆಲ್ಲದರ ಕುರಿತು ಭಯ. What am I going to do to carry the people? ಜನರನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ನಾನು ಏನು ಮಾಡಬೇಕು, To carry the family, ಕುಟುಂಬವನ್ನು ನಡೆಸುವುದಕ್ಕಾಗಿ, to overcome my troubles, ನನ್ನ ತೊಂದರೆಗಳನ್ನು ಜಯಿಸುವುದಕ್ಕಾಗಿ, to be strong without sin, ಪಾಪವಿಲ್ಲದೆ ಬಲಿಷ್ಠರಾಗುವುದಕ್ಕಾಗಿ, to bring your power to the people. ಜನರಿಗಾಗಿ ನಿನ್ನ ಸಾಮರ್ಥ್ಯವನ್ನು ತರುವುದಕ್ಕಾಗಿ. Will I see it today also, Lord? ಕರ್ತನೆ, ಇಂದು ಕೂಡ ನಾನು ನೋಡಬಹುದೇ? Will you come with me today also, Lord? ಇಂದು ಕೂಡ ನನ್ನೊಂದಿಗೆ ನೀನು ಬರುವಿಯಾ ಕರ್ತನೆ? With all the responsibilities. ಈ ಎಲ್ಲ ಜವಾಬ್ದಾರಿಗಳೊಂದಿಗೆ I cannot fail today. ಇಂದು ನಾನು ವಿಫಲನಾಗುವುದಿಲ್ಲ. I need you, Lord. ಕರ್ತನೆ, ನೀನೇ ನನಗೆ ಬೇಕು. I need you. ನೀನೇ. That is the passion and the need with which we cry to him. ಅಂತಹ ಆಸಕ್ತಿ ಮತ್ತು ಅಂತಹ ಅವಶ್ಯಕತೆ, ಕೂಗುವಂತ ಅವಶ್ಯಕತೆ ಇಂದು ನಮಗಿದೆ. Don't treat him cheaply. ಬಹಳ ಹಗುರವಾಗಿ ಆತನನ್ನು ನೋಡಬೇಡಿ. Fall at the feet of the Father and cry to him. ತಂದೆಯ ಪಾದದಲ್ಲಿ ಬಿದ್ದುಕೊಂಡು ಆತನಿಗೆ ಕೂಗಿರಿ. Beg him for mercy. ಕರುಣೆಗಾಗಿ ಆತನಲ್ಲಿ ಬೇಡಿಕೊಳ್ಳಿರಿ. We read that Daniel prayed 3 times a day and praised the Lord. ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿ ಕರ್ತನಿಗೆ ಸ್ತುತಿಸಿದನು. He praised the Lord. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿದನು. Protects your heart with the joy of the Lord. ಮತ್ತು ಅದು ನಿಮ್ಮ ಹೃದಯವನ್ನು ಕಾಪಾಡಿ ದೇವರ ಆನಂದದಿಂದ ತುಂಬುವುದು. And finally, when you go to sleep, ಕೊನೆಯದಾಗಿ ನೀವು ಮಲಗುವುದಕ್ಕೆ ಹೋಗುವಾಗ praise him for all that he has done that day. ಆ ದಿನ ದೇವರು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. Let your prayers turn into praises. ನಿಮ್ಮ ಪ್ರಾರ್ಥನೆ ಅದು ಸ್ತುತಿಯಾಗಿ ಬದಲಾಗಲಿ. As you thank him more and more and more, ಇನ್ನು ಹೆಚ್ಚಾಗಿ ಆತನು ಸ್ತುತಿಸುವಾಗ his grace will only increase. ಆತನ ಕೃಪೆ ಮಾತ್ರ ನಮ್ಮಲ್ಲಿ ಹೆಚ್ಚಾಗುವುದು. His power will come exceedingly. ಮತ್ತು ಆತನ ಶಕ್ತಿ ಬಹಳವಾಗಿ ಬರುವುದು. As you've thanked him and filled the heart of your Father with smiling and joy over you. ನಿಮ್ಮ ಮೇಲೆ ಇರುವ ಆನಂದ ಮತ್ತು ನಗುವಿನ ಮೂಲಕ, ಸ್ತುತಿಸುವ ಮೂಲಕ ನಿಮ್ಮ ತಂದೆಯ ಹೃದಯದಲ್ಲಿ ಆನಂದವನ್ನು ತನ್ನಿರಿ. This is how we commune with God and become one with him. ಈ ರೀತಿಯಾಗಿ ನಾವು ದೇವರಿಗೆ ಒಂದಾಗುತ್ತೇವೆ, ಆತನೊಂದಿಗಿರುತ್ತೇವೆ. Praying and meditating upon him and praising him throughout the day. ಆ ದಿನವೆಲ್ಲ ಆತನ ಕುರಿತು ಧ್ಯಾನಿಸಿ
ಆತನ ಕುರಿತು ಸ್ತುತಿಸುತ್ತೇವೆ, then nobody can shake you. ಮತ್ತು ಆಗ ಯಾರು ನಿಮ್ಮನ್ನು ನಡುಗಿಸುವುದಿಲ್ಲ. You will be prepared as a strong father. ನೀವು ಬಹಳ ಬಲಿಷ್ಠ ತಂದೆಯಾಗಿ ಸಿದ್ಧರಾಗುವಿರಿ. Shall we one moment commit ourselves to have this promise of being a father to the people being fulfilled? ಜನರಿಗೆ ತಂದೆಯಾಗಿ ಕರೆಯುವುದಕ್ಕಾಗಿ ದೇವರು ಮಾಡಿದ ವಾಗ್ದಾನಕ್ಕೆ ಒಪ್ಪಿಸಿಕೊಡುವುದಕ್ಕಾಗಿ ಒಂದು ಕ್ಷಣ ನಮ್ಮನ್ನು ಒಪ್ಪಿಸಿಕೊಡೋಣವೇ? We need you, Holy Spirit, ಪವಿತ್ರಾತ್ಮನೇ ನೀನೇ ಬೇಕು to make us arise and shine ಎದ್ದು ನಿನಗಾಗಿ ಪ್ರಜ್ವಲಿಸುವುದಕ್ಕಾಗಿ. as your grace is being laid upon your children, ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಎರಗಿ ಬರುವಾಗ to mold their heart, ಅವರ ಹೃದಯ ರೂಪಿಸುವುದಕ್ಕಾಗಿ, to repair their heart, ಅವರ ಹೃದಯ ಸಿದ್ಧ ಮಾಡುವುದಕ್ಕಾಗಿ, to churn their heart ಅವರ ಹೃದಯ ತಿರುಗಿಸುವುದಕ್ಕಾಗಿ, as a father. ತಂದೆಯಾಗಿ. First, to be filled with the heavenly Father's love. ಹೌದು, ಮೊದಲನೇದಾಗಿ ಪರಲೋಕದ ತಂದೆಯ ಪ್ರೀತಿಯಿಂದ ಅವರು ತುಂಬಲಿ. Let us taste your love, Lord. ಕರ್ತನೇ, ನಿನ್ನ ಪ್ರೀತಿ ನಾವು ಸವಿದು We ನೋಡುತ್ತೇವೆ. don't know how to be a father by looking at this world, ಈ ಲೋಕವನ್ನು ನೋಡಿ ಹೇಗೆ ತಂದೆಯಾಗಬೇಕೆಂದು ನಮಗೆ ಗೊತ್ತಿಲ್ಲ. but help us to be a father looking at you, ನಿನ್ನನ್ನು ನೋಡಿ ತಂದೆಯಾಗುವುದಕ್ಕೆ ಸಹಾಯ ಮಾಡು. experiencing you. ನಿನ್ನನ್ನೇ ಅನುಭವಿಸುವುದಕ್ಕಾಗಿ We dedicate our hearts for that one more time. ಮತ್ತೊಂದು ಸಾರಿ ನಮ್ಮ ಹೃದಯ ಅದಕ್ಕಾಗಿ ಸಮರ್ಪಿಸಿಕೊಡುತ್ತೇವೆ. Use us, O God. ಓ ದೇವರೇ, ನಮ್ಮನ್ನು ಉಪಯೋಗ ಮಾಡು, Use us, O Lord. ನಮ್ಮನ್ನು ಉಪಯೋಗಿಸು. Let us bring your signs, wonders, and your miracles. ನಿನ್ನ ಸೂಚಕ ಅದ್ಭುತ ಕಾರ್ಯಗಳು ನಾವು ತರಬೇಕು. Let us be your hope in this world. ಈ ಲೋಕದಲ್ಲಿ ನಿನ್ನ ನಿರೀಕ್ಷೆಯಾಗಿರುವಂತೆ ಸಹಾಯ ಮಾಡು. They need your children, Lord. ನಿನ್ನ ಮಕ್ಕಳು ನಮಗೆ ಬೇಕು ಕರ್ತನೆ. The world is crying out for them. ಅವರಿಗಾಗಿ ಲೋಕ ಕೂಗುತ್ತಿದೆ. Prepare them and send them, O God. ಓ ದೇವರೇ, ಅವರನ್ನು ಸಿದ್ಧ ಮಾಡಿ ಕಳುಹಿಸು. Thank you, Father. ತಂದೆಯ ವಂದನೆಗಳು. Shall we just thank him for what he has bestowed upon us ನಮ್ಮ now? ಮೇಲೆ ಯಾವುದಕ್ಕೆ ಸುರಿಸಿದನದಕ್ಕಾಗಿ ವಂದಿಸೋಣವೇ? For helping us see the Father's love in his heart, ನಮ್ಮ ಹೃದಯದಲ್ಲಿ ತಂದೆಯ ಪ್ರೀತಿ ನೋಡುವಂತೆ ಮಾಡಿದ ಸಹಾಯಕ್ಕಾಗಿ, and for empowering us with his grace. ತನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವುದಕ್ಕಾಗಿ Thank you, Father. ತಂದೆಯ ವಂದನೆಗಳು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, through the television ministry of Jesus Calls and social media ministry of Jesus Calls, millions have experienced the light of the Lord and have experienced miracles. ಯೇಸು ಕರೆಯುತ್ತಾನೆ ದೂರದರ್ಶನ ಸೇವೆ ಮತ್ತು ಸಾಮಾಜಿಕ ಮಾಧ್ಯಮ ಸೇವೆಯ ಮೂಲಕ ಲಕ್ಷಾಂತರ ಜನರು ಯೇಸುವಿನ ಬೆಳಕು ಮತ್ತು ಅದ್ಭುತಗಳನ್ನು ಅನುಭವಿಸಿದ್ದಾರೆ. I know you too have been blessed. ನೀವು ಕೂಡ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನನಗೆ ಗೊತ್ತು. You can bring these blessings to those millions. ಆ ಲಕ್ಷಾಂತರ ಜನರಿಗೆ ನೀವು ಆಶೀರ್ವಾದಗಳನ್ನು ತರಬಹುದು. The best way is to sponsor or co-sponsor a TV program. ಉತ್ತಮ ಮಾರ್ಗವೆಂದರೆ ಒಂದು ದೂರದರ್ಶನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗುವುದು ಅಥವಾ ಸಹ ಪ್ರಾಯೋಜಕರಾಗುವುದು. On your birthday or the birthday of your family members, ನಿಮ್ಮ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಹುಟ್ಟು ಹಬ್ಬದ ದಿನಗಳಂದು, or on a wedding anniversary in your ಅಥವಾ family, ನಿಮ್ಮ ಕುಟುಂಬದಲ್ಲಿ ವಿವಾಹ ವಾರ್ಷಿಕೋತ್ಸವದಲ್ಲಿ, or on a memorial day of your loved one. ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜ್ಞಾಪಕಾರ್ಥ ದಿನದಂದು, When you sponsor the TV program ಈ ಟಿವಿ ಕಾರ್ಯಕ್ರಮಕ್ಕೆ ನೀವು ಸಹಾಯ ಮಾಡುವಾಗ, or a social media program, ಅಥವಾ ಸಾಮಾಜಿಕ ಮಾಧ್ಯಮ ಕಾರ್ಯಕ್ರಮಕ್ಕೆ, I will pray for you with your photographs on the screen if you desire, and the prayer will be sent to you also, with thousands praying along with me for you. ನೀವು ಬಯಸಿದರೆ ನಿಮ್ಮ ಫೋಟೋಗಳನ್ನು ಪರದೆಯ ಮೇಲೆ ಹಾಕಿ ನಿಮಗಾಗಿ ಪ್ರಾರ್ಥಿಸಲಾಗುತ್ತದೆ ಮತ್ತು ಸಾವಿರಾರು ಜನರು ನನ್ನೊಂದಿಗೆ ಸೇರಿ ನಿಮಗಾಗಿ ಪ್ರಾರ್ಥಿಸುತ್ತಾರೆ. If you desire, we will pray on television, or we will send you the recording of the prayer to you. ನೀವು ಬಯಸಿದರೆ ಟಿವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಇಲ್ಲ ಅಂದರೆ ನಾವು ನಿಮಗೆ ಪ್ರಾರ್ಥನೆ ಕಳಿಸಿಕೊಡುತ್ತೇವೆ. But you'll be a blessing to millions. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರುತ್ತದೆ. Here's how you can sponsor or co-sponsor a TV program or be a TV club partner every month. ಈ ರೀತಿಯಾಗಿ ಟಿವಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕರು ಅಥವಾ ಸಹ ಪ್ರಾಯೋಜಕರು ಅಥವಾ ಟಿವಿ ಕ್ಲಬ್ ಪಾಲುದಾರರಾಗಿ ನೀವು ಇದಕ್ಕೆ ದೇಣಿಗೆ ನೀಡಬಹುದು. ನೀವು ನಿಮ್ಮ ಉದಾರವಾದ ಕಾಣಿಕೆಯನ್ನು ಈ ಪರದೆಯ ಮೇಲೆ ಕಾಣುವ QR ಕೋಡನ್ನು ಸ್ಕ್ಯಾನ್ ಮಾಡಿ ಕಳಿಸಬಹುದು, ಅಥವಾ ನಮ್ಮ ಅಂತರ್ಜಾಲವಾದ www.jesuscalls.org ಈ ಮೂಲಕವೂ ಸಹ ಕಳಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ 9500127277 ಅಥವಾ tvs@jesuscalls.org ಯನ್ನು ಸಂಪರ್ಕಿಸಿರಿ.